ಇಂಡಿಗೋ ವಿಮಾನದ ಹಾರಾಟ ವೆಚ್ಚೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಇಂಡಿಗೋ ಈಗ ಪ್ರಯಾಣಿಕರ ಕ್ಷಮೆ ಕೇಳಿದೆ. ಜೊತೆಗೆ ನಿಮ್ಮ ರದ್ದಾಗಿರುವಂತಹ ಟಿಕೆಟ್ನ ಹಣವನ್ನ ನಿಮಗೆ ವಾಪಸ್ ಮಾಡ್ತೀವಿ, ಅದಕ್ಕೆ ಸಮಯವನ್ನು ಕೂಡ ಕೇಳಿದೆ. ಇಂಡಿಗೋ ವಿಮಾನದ ಮಿಸ್ಮ್ಯಾನೇಜ್ಮೆಂಟ್ ಇದು. ಪ್ರಯಾಣಿಕರ ಕ್ಷಮೆಯನ್ನ ಕೋರಿದೆ ಇಂಡಿಗೋ ಏರ್ಲೈನ್ಸ್. ರದ್ದಾಗಿರುವ ಬುಕಿಂಗ್ ರಿಫಂಡ್ ಮಾಡುತ್ತೇವೆ ಅಂತೇಳಿ ಹೇಳಿದ್ದಾರೆ. ಡಿಸೆಂಬರ್ 5ರಿಂದ 15ರವರೆಗೆ ರದ್ದಾಗುವ ಹಣ ವಾಪಸ್ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ರದ್ದಾಗಿರೋ ಹಣವನ್ನ ನಾವು ವಾಪಸ್ ನಿಮಗೆ ಹಾಕ್ತೀವಿ ನಿಮ್ಮ ಅಕೌಂಟ್ಗಳಿಗೆ ಅಂತೇಳಿ ಹೇಳಿದ್ದಾರೆ. ಪ್ರಯಾಣಿಕರ ಕ್ಷಮೆ ಕೋರಿದೆ ಇಂಡಿಗೋ. ರದ್ದಾಗಿರುವ ಬುಕಿಂಗ್ ರಿಫಂಡ್ ಮಾಡುತ್ತೇವೆ ಅಂತೇಳಿ ಹೇಳಿದ್ದಾರೆ. ಡಿಸೆಂಬರ್ 5ರಿಂದ 15ರವರೆಗೆ ರದ್ದಾಗುವ ಹಣ ವಾಪಸ್ ಬರುತ್ತೆ. ರದ್ದು ರೀಶೆಡ್ಯೂಲ್ನ ಹಣವನ್ನ ನೀಡಲಾಗುವುದು ಅಂತ ಹೇಳಿದ್ದಾರೆ. ಇಂಡಿಗೋ ಸಂಸ್ಥೆಯಿಂದ ಮಾಧ್ಯಮ ಪ್ರಕಟಣೆಯನ್ನ ಮಾಡಿದ್ದಾರೆ. ಇಂಡಿಗೋ ವಿಮಾನದ ಹಾರಾಟ ವೆಚ್ಚೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಇಂಡಿಗೋ ಈಗ ಪ್ರಯಾಣಿಕರ ಕ್ಷಮೆ ಕೇಳಿದೆ. ಜೊತೆಗೆ ನಿಮ್ಮ ರದ್ದಾಗಿರುವಂತಹ ಟಿಕೆಟ್ನ ಹಣವನ್ನ ನಿಮಗೆ ವಾಪಸ್ ಮಾಡ್ತೀವಿ, ಅದಕ್ಕೆ ಸಮಯವನ್ನು ಕೂಡ ಕೇಳಿದೆ. ಇಂಡಿಗೋ ವಿಮಾನದ ಮಿಸ್ಮ್ಯಾನೇಜ್ಮೆಂಟ್ ಇದು. ಪ್ರಯಾಣಿಕರ ಕ್ಷಮೆಯನ್ನ ಕೋರಿದೆ ಇಂಡಿಗೋ ಏರ್ಲೈನ್ಸ್. ರದ್ದಾಗಿರುವ ಬುಕಿಂಗ್ ರಿಫಂಡ್ ಮಾಡುತ್ತೇವೆ ಅಂತೇಳಿ ಹೇಳಿದ್ದಾರೆ. ಡಿಸೆಂಬರ್ 5ರಿಂದ 15ರವರೆಗೆ ರದ್ದಾಗುವ ಹಣ ವಾಪಸ್ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ರದ್ದಾಗಿರೋ ಹಣವನ್ನ ನಾವು ವಾಪಸ್ ನಿಮಗೆ ಹಾಕ್ತೀವಿ ನಿಮ್ಮ ಅಕೌಂಟ್ಗಳಿಗೆ ಅಂತೇಳಿ ಹೇಳಿದ್ದಾರೆ. ಪ್ರಯಾಣಿಕರ ಕ್ಷಮೆ ಕೋರಿದೆ ಇಂಡಿಗೋ. ರದ್ದಾಗಿರುವ ಬುಕಿಂಗ್ ರಿಫಂಡ್ ಮಾಡುತ್ತೇವೆ ಅಂತೇಳಿ ಹೇಳಿದ್ದಾರೆ. ಡಿಸೆಂಬರ್ 5ರಿಂದ 15ರವರೆಗೆ ರದ್ದಾಗುವ ಹಣ ವಾಪಸ್ ಬರುತ್ತೆ. ರದ್ದು ರೀಶೆಡ್ಯೂಲ್ನ ಹಣವನ್ನ ನೀಡಲಾಗುವುದು ಅಂತ ಹೇಳಿದ್ದಾರೆ. ಇಂಡಿಗೋ ಸಂಸ್ಥೆಯಿಂದ ಮಾಧ್ಯಮ ಪ್ರಕಟಣೆಯನ್ನ ಮಾಡಿದ್ದಾರೆ. ಇಂಡಿಗೋ ವಿಮಾನದ ಹಾರಾಟ ವೆಚ್ಚೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಇಂಡಿಗೋ ಈಗ ಪ್ರಯಾಣಿಕರ ಕ್ಷಮೆ ಕೇಳಿದೆ. ಜೊತೆಗೆ ನಿಮ್ಮ ರದ್ದಾಗಿರುವಂತಹ ಟಿಕೆಟ್ನ ಹಣವನ್ನ ನಿಮಗೆ ವಾಪಸ್ ಮಾಡ್ತೀವಿ, ಅದಕ್ಕೆ ಸಮಯವನ್ನು ಕೂಡ ಕೇಳಿದೆ. ಇಂಡಿಗೋ ವಿಮಾನದ ಮಿಸ್ಮ್ಯಾನೇಜ್ಮೆಂಟ್ ಇದು. ಪ್ರಯಾಣಿಕರ ಕ್ಷಮೆಯನ್ನ ಕೋರಿದೆ ಇಂಡಿಗೋ ಏರ್ಲೈನ್ಸ್. ರದ್ದಾಗಿರುವ ಬುಕಿಂಗ್ ರಿಫಂಡ್ ಮಾಡುತ್ತೇವೆ ಅಂತೇಳಿ ಹೇಳಿದ್ದಾರೆ. ಡಿಸೆಂಬರ್ 5ರಿಂದ 15ರವರೆಗೆ ರದ್ದಾಗುವ ಹಣ ವಾಪಸ್ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ರದ್ದಾಗಿರೋ ಹಣವನ್ನ ನಾವು ವಾಪಸ್ ನಿಮಗೆ ಹಾಕ್ತೀವಿ ನಿಮ್ಮ ಅಕೌಂಟ್ಗಳಿಗೆ ಅಂತೇಳಿ ಹೇಳಿದ್ದಾರೆ. ಪ್ರಯಾಣಿಕರ ಕ್ಷಮೆ ಕೋರಿದೆ ಇಂಡಿಗೋ. ರದ್ದಾಗಿರುವ ಬುಕಿಂಗ್ ರಿಫಂಡ್ ಮಾಡುತ್ತೇವೆ ಅಂತೇಳಿ ಹೇಳಿದ್ದಾರೆ. ಡಿಸೆಂಬರ್ 5ರಿಂದ 15ರವರೆಗೆ ರದ್ದಾಗುವ ಹಣ ವಾಪಸ್ ಬರುತ್ತೆ. ರದ್ದು ರೀಶೆಡ್ಯೂಲ್ನ ಹಣವನ್ನ ನೀಡಲಾಗುವುದು ಅಂತ ಹೇಳಿದ್ದಾರೆ. ಇಂಡಿಗೋ ಸಂಸ್ಥೆಯಿಂದ ಮಾಧ್ಯಮ ಪ್ರಕಟಣೆಯನ್ನ ಮಾಡಿದ್ದಾರೆ. ಇಂಡಿಗೋ ವಿಮಾನದ ಹಾರಾಟ ವೆಚ್ಚೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಇಂಡಿಗೋ ಈಗ ಪ್ರಯಾಣಿಕರ ಕ್ಷಮೆ ಕೇಳಿದೆ. ಜೊತೆಗೆ ನಿಮ್ಮ ರದ್ದಾಗಿರುವಂತಹ ಟಿಕೆಟ್ನ ಹಣವನ್ನ ನಿಮಗೆ ವಾಪಸ್ ಮಾಡ್ತೀವಿ, ಅದಕ್ಕೆ ಸಮಯವನ್ನು ಕೂಡ ಕೇಳಿದೆ. ಇಂಡಿಗೋ ವಿಮಾನದ ಮಿಸ್ಮ್ಯಾನೇಜ್ಮೆಂಟ್ ಇದು. ಪ್ರಯಾಣಿಕರ ಕ್ಷಮೆಯನ್ನ ಕೋರಿದೆ ಇಂಡಿಗೋ ಏರ್ಲೈನ್ಸ್. ರದ್ದಾಗಿರುವ ಬುಕಿಂಗ್ ರಿಫಂಡ್ ಮಾಡುತ್ತೇವೆ ಅಂತೇಳಿ ಹೇಳಿದ್ದಾರೆ. ಡಿಸೆಂಬರ್ 5ರಿಂದ 15ರವರೆಗೆ ರದ್ದಾಗುವ ಹಣ ವಾಪಸ್ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ರದ್ದಾಗಿರೋ ಹಣವನ್ನ ನಾವು ವಾಪಸ್ ನಿಮಗೆ ಹಾಕ್ತೀವಿ ನಿಮ್ಮ ಅಕೌಂಟ್ಗಳಿಗೆ ಅಂತೇಳಿ ಹೇಳಿದ್ದಾರೆ. ಪ್ರಯಾಣಿಕರ ಕ್ಷಮೆ ಕೋರಿದೆ ಇಂಡಿಗೋ. ರದ್ದಾಗಿರುವ ಬುಕಿಂಗ್ ರಿಫಂಡ್ ಮಾಡುತ್ತೇವೆ ಅಂತೇಳಿ ಹೇಳಿದ್ದಾರೆ. ಡಿಸೆಂಬರ್ 5ರಿಂದ 15ರವರೆಗೆ ರದ್ದಾಗುವ ಹಣ ವಾಪಸ್ ಬರುತ್ತೆ. ರದ್ದು ರೀಶೆಡ್ಯೂಲ್ನ ಹಣವನ್ನ ನೀಡಲಾಗುವುದು ಅಂತ ಹೇಳಿದ್ದಾರೆ. ಇಂಡಿಗೋ ಸಂಸ್ಥೆಯಿಂದ ಮಾಧ್ಯಮ ಪ್ರಕಟಣೆಯನ್ನ ಮಾಡಿದ್ದಾರೆ.
ಇಂಡಿಗೋ ವಿಮಾನದ ಹಾರಾಟ ವ್ಯತ್ಯಯಾಗಿರುವಂತಹ ಹಿನ್ನೆಲೆಯಲ್ಲಿ ಇಂಡಿಗೋ ಈಗ ಪ್ರಯಾಣಿಕರ ಕ್ಷಮೆ ಕೇಳಿದೆ. ಜೊತೆಗೆ ನಿಮ್ಮ ರದ್ದಾಗಿರುವಂತಹ ಟಿಕೆಟ್ನ ಹಣವನ್ನ ನಿಮಗೆ ವಾಪಸ್ ಮಾಡ್ತೀವಿ, ಅದಕ್ಕೆ ಸಮಯವನ್ನು ಕೂಡ ಕೇಳಿದೆ. ಇಂಡಿಗೋ ವಿಮಾನದ ಮಿಸ್ಮ್ಯಾನೇಜ್ಮೆಂಟ್ ಇದು. ಪ್ರಯಾಣಿಕರ ಕ್ಷಮೆಯನ್ನ ಕೋರಿದೆ ಇಂಡಿಗೋ ಏರ್ಲೈನ್ಸ್. ರದ್ದಾಗಿರುವ ಬುಕಿಂಗ್ ರಿಫಂಡ್ ಮಾಡುತ್ತೇವೆ ಅಂತೇಳಿ ಹೇಳಿದ್ದಾರೆ. ಡಿಸೆಂಬರ್ 5ರಿಂದ 15ರವರೆಗೆ ರದ್ದಾಗುವ ಹಣ ವಾಪಸ್ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ರದ್ದಾಗಿರೋ ಹಣವನ್ನ ನಾವು ವಾಪಸ್ ನಿಮಗೆ ಹಾಕ್ತೀವಿ ನಿಮ್ಮ ಅಕೌಂಟ್ಗಳಿಗೆ ಅಂತೇಳಿ ಹೇಳಿದ್ದಾರೆ. ಪ್ರಯಾಣಿಕರ ಕ್ಷಮೆ ಕೋರಿದೆ ಇಂಡಿಗೋ. ರದ್ದಾಗಿರುವ ಬುಕಿಂಗ್ ರಿಫಂಡ್ ಮಾಡುತ್ತೇವೆ ಅಂತೇಳಿ ಹೇಳಿದ್ದಾರೆ. ಡಿಸೆಂಬರ್ 5ರಿಂದ 15ರವರೆಗೆ ರದ್ದಾಗುವ ಹಣ ವಾಪಸ್ ಬರುತ್ತೆ. ರದ್ದು ರೀಶೆಡ್ಯೂಲ್ನ ಹಣವನ್ನ ನೀಡಲಾಗುವುದು ಅಂತ ಹೇಳಿದ್ದಾರೆ. ಇಂಡಿಗೋ ಸಂಸ್ಥೆಯಿಂದ ಮಾಧ್ಯಮ ಪ್ರಕಟಣೆಯನ್ನ ಮಾಡಿದ್ದಾರೆ. ಇಂಡಿಗೋ ವಿಮಾನದ ಹಾರಾಟ ವ್ಯತ್ಯಯಾಗಿರುವಂತಹ ಹಿನ್ನೆಲೆಯಲ್ಲಿ ಇಂಡಿಗೋ ಈಗ ಪ್ರಯಾಣಿಕರ ಕ್ಷಮೆ ಕೇಳಿದೆ. ಜೊತೆಗೆ ನಿಮ್ಮ ರದ್ದಾಗಿರುವಂತಹ ಟಿಕೆಟ್ನ ಹಣವನ್ನ ನಿಮಗೆ ವಾಪಸ್ ಮಾಡ್ತೀವಿ, ಅದಕ್ಕೆ ಸಮಯವನ್ನು ಕೂಡ ಕೇಳಿದೆ. ಇಂಡಿಗೋ ವಿಮಾನದ ಮಿಸ್ಮ್ಯಾನೇಜ್ಮೆಂಟ್ ಇದು. ಪ್ರಯಾಣಿಕರ ಕ್ಷಮೆಯನ್ನ ಕೋರಿದೆ ಇಂಡಿಗೋ ಏರ್ಲೈನ್ಸ್. ರದ್ದಾಗಿರುವ ಬುಕಿಂಗ್ ರಿಫಂಡ್ ಮಾಡುತ್ತೇವೆ ಅಂತೇಳಿ ಹೇಳಿದ್ದಾರೆ. ಡಿಸೆಂಬರ್ 5ರಿಂದ 15ರವರೆಗೆ ರದ್ದಾಗುವ ಹಣ ವಾಪಸ್ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ರದ್ದಾಗಿರೋ ಹಣವನ್ನ ನಾವು ವಾಪಸ್ ನಿಮಗೆ ಹಾಕ್ತೀವಿ ನಿಮ್ಮ ಅಕೌಂಟ್ಗಳಿಗೆ ಅಂತೇಳಿ ಹೇಳಿದ್ದಾರೆ. ಪ್ರಯಾಣಿಕರ ಕ್ಷಮೆ ಕೋರಿದೆ ಇಂಡಿಗೋ. ರದ್ದಾಗಿರುವ ಬುಕಿಂಗ್ ರಿಫಂಡ್ ಮಾಡುತ್ತೇವೆ ಅಂತೇಳಿ ಹೇಳಿದ್ದಾರೆ. ಡಿಸೆಂಬರ್ 5ರಿಂದ 15ರವರೆಗೆ ರದ್ದಾಗುವ ಹಣ ವಾಪಸ್ ಬರುತ್ತೆ. ರದ್ದು ರೀಶೆಡ್ಯೂಲ್ನ ಹಣವನ್ನ ನೀಡಲಾಗುವುದು ಅಂತ ಹೇಳಿದ್ದಾರೆ. ಇಂಡಿಗೋ ಸಂಸ್ಥೆಯಿಂದ ಮಾಧ್ಯಮ ಪ್ರಕಟಣೆಯನ್ನ ಮಾಡಿದ್ದಾರೆ. ಇಂಡಿಗೋ ವಿಮಾನದ ಹಾರಾಟ ವ್ಯತ್ಯಯಾಗಿರುವಂತಹ ಹಿನ್ನೆಲೆಯಲ್ಲಿ ಇಂಡಿಗೋ ಈಗ ಪ್ರಯಾಣಿಕರ ಕ್ಷಮೆ ಕೇಳಿದೆ. ಜೊತೆಗೆ ನಿಮ್ಮ ರದ್ದಾಗಿರುವಂತಹ ಟಿಕೆಟ್ನ ಹಣವನ್ನ ನಿಮಗೆ ವಾಪಸ್ ಮಾಡ್ತೀವಿ, ಅದಕ್ಕೆ ಸಮಯವನ್ನು ಕೂಡ ಕೇಳಿದೆ. ಇಂಡಿಗೋ ವಿಮಾನದ ಮಿಸ್ಮ್ಯಾನೇಜ್ಮೆಂಟ್ ಇದು. ಪ್ರಯಾಣಿಕರ ಕ್ಷಮೆಯನ್ನ ಕೋರಿದೆ ಇಂಡಿಗೋ ಏರ್ಲೈನ್ಸ್. ರದ್ದಾಗಿರುವ ಬುಕಿಂಗ್ ರಿಫಂಡ್ ಮಾಡುತ್ತೇವೆ ಅಂತೇಳಿ ಹೇಳಿದ್ದಾರೆ. ಡಿಸೆಂಬರ್ 5ರಿಂದ 15ರವರೆಗೆ ರದ್ದಾಗುವ ಹಣ ವಾಪಸ್ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ರದ್ದಾಗಿರೋ ಹಣವನ್ನ ನಾವು ವಾಪಸ್ ನಿಮಗೆ ಹಾಕ್ತೀವಿ ನಿಮ್ಮ ಅಕೌಂಟ್ಗಳಿಗೆ ಅಂತೇಳಿ ಹೇಳಿದ್ದಾರೆ. ಪ್ರಯಾಣಿಕರ ಕ್ಷಮೆ ಕೋರಿದೆ ಇಂಡಿಗೋ. ರದ್ದಾಗಿರುವ ಬುಕಿಂಗ್ ರಿಫಂಡ್ ಮಾಡುತ್ತೇವೆ ಅಂತೇಳಿ ಹೇಳಿದ್ದಾರೆ. ಡಿಸೆಂಬರ್ 5ರಿಂದ 15ರವರೆಗೆ ರದ್ದಾಗುವ ಹಣ ವಾಪಸ್ ಬರುತ್ತೆ. ರದ್ದು ರೀಶೆಡ್ಯೂಲ್ನ ಹಣವನ್ನ ನೀಡಲಾಗುವುದು ಅಂತ ಹೇಳಿದ್ದಾರೆ. ಇಂಡಿಗೋ ಸಂಸ್ಥೆಯಿಂದ ಮಾಧ್ಯಮ ಪ್ರಕಟಣೆಯನ್ನ ಮಾಡಿದ್ದಾರೆ.